ಹಂಗಾಮ ಬೆಂಗಳೂರಲ್ಲಿ ಉದ್ಘಾಟನೆ. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಹೇಗಿದೆ ಭದ್ರತಾ ವ್ಯವಸ್ಥೆ? ಟ್ರಾಫಿಕ್ ಡೈವರ್ಷನ್, ಆರ್ಸಿಬಿ ಫ್ಯಾನ್ಸ್ ಗಮನಿಸಿ, ಇದು ಆರ್ಸಿಬಿ ಅಬ್ಬರದ ಸ್ಟೋರಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಹಬ್ಬ ಆರಂಭ ಆಗ್ಬಿಟ್ಟಿದೆ. 10 ತಂಡಗಳು, 65 ದಿನ, 13 ನಗರಗಳಲ್ಲಿ ಐಪಿಎಲ್ ಪಂದ್ಯ ನಡೆಯುತ್ತೆ. 74 ಪಂದ್ಯಗಳನ್ನು ಆಯೋಜನೆ ಮಾಡಲಾಗುತ್ತೆ. 18 ವರ್ಷಗಳ ಬಳಿಕ ಬೆಂಗಳೂರಲ್ಲಿ ಉದ್ಘಾಟನಾ ಪಂದ್ಯ ನಡೀತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 19ನೇ ಆವೃತ್ತಿಯ ಐಪಿಎಲ್ ಪಂದ್ಯ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಕ್ರೀಡಾಂಗಣದ ಎಲ್ಲ ಗೇಟ್ಗಳು ಕೂಡ ಈಗ ಓಪನ್ ಆಗಿದೆ. ಟಿಕೆಟ್ ಅನ್ನ ಪರಿಶೀಲನೆ ಮಾಡಿ ಒಬ್ಬೊಬ್ಬರನ್ನಾಗಿ ಒಳಗಡೆ ಬಿಡ್ತಾ ಇದ್ದಾರೆ ಸಿಬ್ಬಂದಿಗಳು. 19ನೇ ಆವೃತ್ತಿಯ ಐಪಿಎಲ್ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಒಟ್ಟು 10 ತಂಡಗಳಿದೆ ಐಪಿಎಲ್ನಲ್ಲಿ. ಸತತ 65 ದಿನಗಳು ಮ್ಯಾಚ್ ನಡೆಯುತ್ತೆ. ಬೆಂಗಳೂರು ಸೇರಿದಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ಸೇರಿದಂತೆ 13 ನಗರದಲ್ಲಿ ಐಪಿಎಲ್ ಪಂದ್ಯ ನಡೆಯುತ್ತೆ. ಒಟ್ಟಾರೆಯಾಗಿ 74 ಪಂದ್ಯಗಳನ್ನು ಆಯೋಜನೆ ಮಾಡಲಾಗುತ್ತೆ. 18 ವರ್ಷಗಳ ಬಳಿಕ ಬೆಂಗಳೂರಲ್ಲಿ ಉದ್ಘಾಟನಾ ಪಂದ್ಯ ನಡೀತಾ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಕುತೂಹಲ ಹೆಚ್ಚಾಗಿದೆ. ಈಗಾಗಲೇ ಕ್ರಿಕೆಟ್ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ತೆರಳುತ್ತಿದ್ದಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಅಭಿಮಾನಿಗಳು ಈಗಾಗಲೇ ಸ್ಟೇಡಿಯಂನತ್ತ ತೆರಳುತ್ತಿದ್ದಾರೆ. ಸಿಬ್ಬಂದಿ ಎಲ್ಲಾ ಸಕಲ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲಾ ಗೇಟ್ಗಳಲ್ಲೂ ಕೂಡ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಟಿಕೆಟ್ ಇದ್ದವರಿಗೆ ಮಾತ್ರ ಅವಕಾಶ ನೀಡ್ತಿದ್ದಾರೆ. ಟಿಕೆಟ್ ಇಲ್ಲ ಅಂತ ಅಂದ್ರೆ ಸ್ಟೇಡಿಯಂ ಸುತ್ತ ಕೂಡ ಹೋಗ್ಲಿಕ್ಕೂ ಕೂಡ ಬಿಡ್ತಾ ಇಲ್ಲ. ಎಲ್ಲಾ ಕಡೆ ಬ್ಯಾರಿಗೇಡ್ ಹಾಕ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಕಳೆದ ವರ್ಷದ ಕಹಿ ಗಳಿಗೆಗಳು ಮತ್ತೆ ಮರುಗಳಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನ ನಡೆಸ್ತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಅಭಿಮಾನಿಗಳ ದಂಡು. ಸಾಲು ಸಾಲಾಗಿ ಆರ್ಸಿಬಿ ಅಭಿಮಾನಿಗಳು ಬರ್ತಿದ್ದಾರೆ. ಪ್ರತಿಯೊಂದು ಗೇಟ್ ಮತ್ತು ಜಂಕ್ಷನ್ ಬಳಿಯಲ್ಲಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ. 4 ಡಿಸಿಪಿಗಳ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಲಾಗಿದೆ. ಪ್ರತಿ ಗೇಟ್ಗಳಲ್ಲಿ ಕೂಡ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ದಾರೆ. ಎಸ್ಡಿಆರ್ಎಫ್ ಸಿಬ್ಬಂದಿ ಇದ್ದಾರೆ, ಪೊಲೀಸರಿದ್ದಾರೆ. ಎಲ್ಲರೂ ಕೂಡ ಭದ್ರತೆಯನ್ನು ಒದಗಿಸಿದ್ದಾರೆ. ಟಿಕೆಟ್ ಇಲ್ಲ ಅಂತ ಅಂದ್ರೆ ಕ್ರೀಡಾಂಗಣದತ್ತ ಅವಕಾಶ ಇರೋದಿಲ್ಲ. ಆದ್ರೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಸ್ಟೇಡಿಯಂ ಹತ್ರನಾದ್ರೂ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಬರ್ತಿದ್ದಾರೆ. ಟಿಕೆಟ್ ಇದ್ರೆ ಮಾತ್ರ ಬ್ಯಾರಿಗೇಡ್ ಒಳಗಡೆ ಎಂಟ್ರಿ. ಟಿಕೆಟ್ ಇಲ್ಲ ಅಂತ ಅಂದ್ರೆ ಅಲ್ಲಿ ನಿಲ್ಲೋದಕ್ಕೆ ಕೂಡ ನಿಮ್ಗೆ ಅವಕಾಶವನ್ನ ಕೊಡೋದಿಲ್ಲ. ರಸ್ತೆಯಲ್ಲಿ ನಿಲ್ಲದಂತೆ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟು ಖಾಕಿ ವಾಪಸ್ ಕಳಿಸ್ತಿದ್ದಾರೆ. ಗೇಟ್ ಮುಂದೆ ನಿಲ್ಲದಂತೆ ಪೊಲೀಸರು ಕಳಿಸ್ತಿದ್ದಾರೆ. ಗುಂಪು ಗುಂಪಾಗಿ ಯಾರು ಕೂಡ ಅಲ್ಲಿ ಗುಂಪು ಸೇರುವಂತಿಲ್ಲ. 2000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಈ ಭದ್ರತೆಗೆ ಅಂತಾನೆ ನಿಯೋಜನೆ ಮಾಡಲಾಗಿದೆ. ಸ್ಟೇಡಿಯಂ ಸುತ್ತಮುತ್ತ ಎಲ್ಲ ರಸ್ತೆಗಳಲ್ಲಿ ಕೂಡ ವಾಹನಗಳ ಸಂಚಾರವನ್ನ ಕೂಡ ಡೈವರ್ಟ್ ಮಾಡಿದ್ದಾರೆ. ಯಾವುದೇ ರೀತಿ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಬಾರ್ದು, ಗೊಂದಲ ಉಂಟಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಭದ್ರತೆಯನ್ನ ಕೈಗೊಂಡಿದ್ದಾರೆ. ನಾವು ಆರ್ಸಿಬಿ ಡಯಟ್ ಫ್ಯಾನ್ ಅಣ್ಣ. ನಾವು ಬಾಯಿ ಮಾತಲ್ಲಿ ಹೇಳ್ಬಾರ್ದು ನಾವು. ಯಾಕಂದರೆ ಯಾರಿಗೂ ನೋಡಿದ ತಕ್ಷಣ ಅಯ್ಯೋ ಆರ್ಸಿಬಿ ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ನಾನು ಆರ್ಸಿಬಿ ಸ್ಟಿಕ್ಕರನ್ನು ಹಾಕ್ಸ್ಬಿಟ್ಟಿನಿ, ಚಾಂಪಿಯನ್ಸ್ ಅಂತ ಹೇಳ್ಬಿಟ್ಟು. ಯಾಕಂದರೆ ಈ 18 ವರ್ಷದಿಂದ ಅವರು ನಮಗೆ ತುಂಬ ಕಾಂಟ್ರವರ್ಸಿ ಮಾಡಿದ್ದಾರೆ. ನಾವು ಈ ವರ್ಷದಿಂದ ನಾವು ಅವ್ರ ಕಾಂಟ್ರವರ್ಸಿ ತೋರಿಸ್ಬೇಕು. ಯಾಕಂದರೆ ನಮ್ಗೆ ಟಿಕೆಟ್ ಸಿಕ್ಕಿಲ್ಲ. ಮುಂದಿನ ಸಲ ಆದರೂ ಟಿಕೆಟ್ ಸ್ವಲ್ಪ ಹೆಚ್ಚಿನ ಸೀಟಲ್ಲಿ ಬಿಟ್ಟರೆ ಅದು ನಮ್ಗೆ ಒಳ್ಳೇದಾಗುತ್ತೆ. ಅದಕ್ಕೆ ಟಿಕೆಟ್ ಸಿಕ್ಕಿಲ್ಲ ಆದರೂ ನಾವು ನೋಡೋಕೆ ಬಂದಿದ್ದೀವಿ. ಯಾಕಂದರೆ ಒಂದ್ಸಲಿ ಸ್ಟೇಡಿಯಂ ಒಳಗಡೆ ಹೋಗ್ಬಿಟ್ಟು ಹೋದ್ಸಲಿ ಒಂದು 5 ದಿವಸ ಹಿಂದೆ ವಿರಾಟ್ ಕೊಹ್ಲಿಯನ್ನು ನೋಡಿದೆ. ನಮ್ಗೆ ಅದೇ ಸಂತೋಷ, ದೇವ್ರು ನೋಡ್ದಂಗೆ ಆಯ್ತು ನಮಗೆ. ಅದಕ್ಕೆ ಇವು ಟಿಕೆಟ್ ಸಿಕ್ಕಿಲ್ಲ, ಏನು ಮಾಡೋಕ್ಕಾಗಲ್ಲ. ಆರ್ಸಿಬಿ ಗೆಲ್ಬೇಕಣ್ಣ, ಗೆಲ್ಲೇಬೇಕು ನಮಗೆ. ನಮ್ಮ ಆರ್ಸಿಬಿ ಅದು. ಜೈ ಆರ್ಸಿಬಿ. ಟಿಕೆಟ್ ಬುಕ್ ಆಗಿದೆ, ಬಟ್ ತುಂಬ ಕಷ್ಟ ಮ್ಯಾನ್. ತುಂಬ ನಾನು CSK ಮ್ಯಾಚ್ಗೆ ನಾನು ನೋಡೋಕ್ಕೆ ಅದೇ ಇಂಪಾರ್ಟೆಂಟ್ ನನಗೆ. ಬೆಂಗಳೂರಿನಲ್ಲಿ CSK ಹೊಡಿಬೇಕು RCB. ಆ ಮ್ಯಾಚ್ಗೆ ನಾನು ನೋಡ್ತಾ ಇದ್ದೀನಿ. ಇದು ಗೆಲ್ಲೇ ಗೆಲ್ತಾರ ಮ್ಯಾನ್. ಸತಿ ಕಪ್ ತಗೊಂಡ್ರು ನಾವು ಖುಷಿ ಪಡುವ, ವಿನ್ ಮಾಡೋಕ್ಕೆ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಒಂದು ಸತಿ ದುಃಖ ಆಯಿತು, ಏನು ಮಾಡೋಕ್ಕಾಗುತ್ತೆ. ಎಲ್ಲ ಸತಿ ಎಲ್ಲ ಈ ಥರ ಆಯಿತು. ಫುಲ್ಲು ಇದು ಬೇಜಾರ ಆಯಿತು. ಈ ಸತಿ ಮ್ಯಾಚ್ ಗೆಲ್ತಾರೆ. ವಿನ್ನಿಂಗ್ ಕಾಂಪಿಟೇಷನ್ ಇದ್ದೀವಿ ನಾವು. ಸೊ ಆ ಫಾರ್ಮೇ ಕಂಟಿನ್ಯೂ ಮಾಡ್ತಾರೆ. ಫೈನಲ್ ಅಂತೂ ಬಂದೇ ಬರ್ತಾರೆ RCB, ಅದು ಡೌಟೇ ಇಲ್ಲ ಯಾರು ಬಂದ್ರು. ಇನ್ನು ಈ ಬಗ್ಗೆ
ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುನಿರಾಜು ಮತ್ತು ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೊದಲಿಗೆ ಮುನಿರಾಜು, ಅಲ್ಲಿ ಇವಾಗಲೇ RCB ಫ್ಯಾನ್ಸ್ಗಳು ಗೇಟ್ ಹತ್ರ ಹೋಗ್ತಾ ಇದ್ದಾರೆ. ಕಳೆದ ಬಾರಿ ಗೇಟ್ ಹತ್ರನೇ ಅತಿ ಹೆಚ್ಚು ನೂಕುನುಗ್ಗಲು ಉಂಟಾದಂಥದ್ದು, ಕಹಿ ಘಟನೆ ನಡೀಲಿಕ್ಕೆ ಕಾರಣ ಆದಂಥದ್ದು. ಈ ಬಾರಿ ಎಲ್ಲ ಗೇಟ್ಗಳು ಓಪನ್ ಆಗಿದೆಯಾ? ಎಷ್ಟು ಗಂಟೆಗೆ ಎಂಟ್ರಿ ಕೊಟ್ಟಿದ್ದಾರೆ, ಶುರು ಮಾಡಿದ್ದಾರೆ? ಯಾವ ರೀತಿ ಇದೆ ಗೇಟ್ನಲ್ಲಿ ಭದ್ರತೆ? ಚೈತ್ರ, ಈಗಾಗಲೇ ಏನು IPL ಪಂದ್ಯ ಆರಂಭಕ್ಕೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಈ ನಡುವೆ ಈಗಾಗಲೇ ಏನು ಪಂದ್ಯಕ್ಕೆ ಏನು ಟಿಕೆಟ್ ಅನ್ನು ಖರೀದಿ ಮಾಡಿದರೆ ಎಲ್ಲರೂ ಕೂಡ ಈಗಾಗಲೇ ತಮ್ಮ ಟಿಕೆಟ್ ಅನ್ನು ಹಿಡಿದು ಈಗ ಏನು ಸ್ಟೇಡಿಯಂನ ಒಳಗಡೆ ಹೋಗೋದಕ್ಕೆ ಕೂಡ ಈಗ ಎಲ್ಲರೂ ಕೂಡ ಬರ್ತಾ ಇರೋದು. ಈಗಾಗಲೇ ನಾವು ಸರತಿ ಸಾಲಿನಲ್ಲಿ ನೋಡ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಟಿಕೆಟ್ ಅಂದರೆ ಮೊಬೈಲ್ನಲ್ಲಿ ಟಿಕೆಟ್ ಏನು ಖರೀದಿ ಮಾಡಿದರೆ ಅವರೀಗ ಟಿಕೆಟನ್ನು ಮೊಬೈಲ್ನಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಗೇಟ್ಗಳಲ್ಲಿ ಎಂಟ್ರಿ ಕೂಡ ಹಾಕ್ತಾ ಇದ್ದಾರೆ. ಈಗ ಪ್ರತಿಯೊಬ್ಬರನ್ನು ಕೂಡ ಆ ಒಂದು ಟಿಕೆಟನ್ನು ಪರಿಶೀಲನೆ ಮಾಡಿ ಅವರನ್ನು ಗೇಟ್ ಒಳಗಡೆ ಬಿಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಇಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರೋದು. ಯಾಕಂದರೆ ಯಾರು ಟಿಕೆಟ್ ಹೊಂದಿದ್ರೆ ಅಂಥವ್ರಿಗೆ ಮಾತ್ರ ಈ ಒಂದು ಬ್ಯಾರಿಕೇಡ್ನ ಒಳಗಡೆ ಎಂಟ್ರಿಯನ್ನು ಕೊಡ್ತಾರೆ. ಟಿಕೆಟ್ ಇಲ್ಲದವ್ರನ್ನ ರಸ್ತೆಯಲ್ಲಿ ಕೂಡ ನಿಲ್ಲೋದಕ್ಕೆ ಪೊಲೀಸ್ ಅಧಿಕಾರಿಗಳು ಬಿಡ್ತಾ ಇಲ್ಲ. ಅಷ್ಟು ಕಟ್ಟುನಿಟ್ಟಿನ ಒಂದು ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ನಾವು ನೋಡ್ಬೋದು, ಏನು ಸ್ಟೇಡಿಯಂನ ಸುತ್ತಮುತ್ತ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಈಗಾಗಲೇ ಬ್ಯಾರಿಕೇಡನ್ನು ಮಾಡ್ಕೊಂಡಿದ್ದಾರೆ. ಟಿಕೆಟ್ ಇರುವಂಥವ್ರು ಮಾತ್ರ ಈ ಒಂದು ಬ್ಯಾರಿಕೇಡ್ ಏನಿದೆ ಆ ಒಂದು ಸರ್ಕಲ್ನಲ್ಲಿ ಬರಬೇಕಾಗುತ್ತೆ. ಒಂದು ವೇಳೆ ಟಿಕೆಟ್ ಇಲ್ಲದವ್ರನ್ನ ರಸ್ತೆಯಲ್ಲೇ ಅವ್ರನ್ನ ನೇರವಾಗಿ ಮತ್ತೊಂದು ಸರ್ಕಲ್ಗೆ ವಾಪಸ್ ಕಳಿಸುವಂಥ ಕೆಲಸವನ್ನು ಕೂಡ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಮಾಡ್ತಾ ಇರೋದು. ಪ್ರತಿಯೊಬ್ಬರನ್ನು ಕೂಡ ಏನು 4-5 ಹಂತಗಳಲ್ಲಿ ತಪಾಸಣೆ ಮಾಡಿ ಒಳಗಡೆ ಬಿಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ರಸ್ತೆ ಬದಿ ಏನು ಹೆಚ್ಚು ಜನಜಂಗುಳಿ ಸೇರಿದಂತೆ ಕೂಡ ಈಗ ಮುನ್ನೆಚ್ಚರಿಕೆಯನ್ನು ಕೂಡ ಕೈಗೊಂಡಿರೋದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಇಲ್ಲಿ ನಿಯೋಜನೆ ಮಾಡಿರೋದು ಕೂಡ ನೋಡ್ಬೋದು. ಇಲ್ಲಿ ಕ್ರಿಕೆಟ್ ಪ್ರಿಯರಿಗಿಂತ ಹೆಚ್ಚಾಗಿ ಪೊಲೀಸರು ಮತ್ತು ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಮತ್ತು ಹೋಮ್ ಗಾರ್ಡ್ಸ್ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಾರೆ. ಅಷ್ಟೊಂದು ಸಂಖ್ಯೆಯಲ್ಲಿ ಈಗ ಪೊಲೀಸರನ್ನು ನಿಯೋಜನೆ ಮಾಡಿ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಅಹಿತಕರ ಘಟನೆಗೂ ಕೂಡ ಅವಕಾಶ ನೀಡದಂತೆ ಮುನ್ನೆಚ್ಚರಿಕೆಯನ್ನು ಮತ್ತು ಜನರನ್ನು ಕಳಿಸುವಂಥ ಕೆಲಸವನ್ನು ಈಗ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಸಾರ್ವಜನಿಕರು ಯಾರಾದರೂ ಟಿಕೆಟ್ನಲ್ಲಿ ಏನಾದರೂ ಕನ್ಫ್ಯೂಷನ್ ಆದರೆ ಅವರಿಗೆ ಕೂಡಲೇ ಮಾಹಿತಿಯನ್ನು ಕೊಟ್ಟು ಅವರು ಯಾವ ಗೇಟ್ಗೆ ಹೋಗಬೇಕು, ಎಲ್ಲಿಂದ ಎಂಟ್ರಿ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಅವರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಕೂಡ ಈಗ ಇಲ್ಲಿ ಮಾಡ್ತಾ ಇದ್ದಾರೆ. ಏನು ಕಳೆದ ಬಾರಿ ಒಂದು ಕಾಲು ತುಳಿತ ಏನಾಗಿತ್ತು, ಆ ಒಂದು ಗೇಟ್ ಕೂಡ ಈ ಒಂದು ಗೇಟ್ನಲ್ಲಿ ಕೂಡ ಕಾಲು ತುಳಿತ ಉಂಟಾಗಿತ್ತು. ಈಗ ಇಲ್ಲಿ ಗೇಟನ್ನು ಕೂಡ ನಾವು ನೋಡ್ತಾ ಇದ್ವಿ. ಸುಮಾರು ಏನು 15 ಅಡಿಗೂ ಹೆಚ್ಚು ಒಂದು ಗೇಟನ್ನು ಸುಸಜ್ಜಿತವಾಗಿ ಇದನ್ನು ಮತ್ತೆ ಮರು ನಿರ್ಮಾಣ ಮಾಡಿದರೆ ಮತ್ತು ದೊಡ್ಡ ಮಟ್ಟದ ಒಂದು ವಿಶಾಲವಾದ ಎಂಟ್ರಿಯನ್ನು ಕೂಡ ಇಟ್ಟಿದ್ದಾರೆ. ಈ ಒಂದು ಎಂಟ್ರಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಒಳಗಡೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಒಂದು ಎಚ್ಚರಿಕೆಯನ್ನು ಕೂಡ ವಹಿಸಿರುವಂಥದ್ದು. ಮತ್ತು ಗೇಟ್ ಸುಮಾರು ಒಂದು 15ರಿಂದ 20 ಅಡಿ ಏನು ಅಗಲ ಕೂಡ ಇರೋದನ್ನು ನಾವು ನೋಡ್ಬೋದು. ಸಾರ್ವಜನಿಕರು ಒಮ್ಮೆಲೆ ಹೊರಗಡೆ ಬರುವಂಥದ್ದು ಮತ್ತು ಒಳಗಡೆ ಹೋಗಬೇಕಾದ್ರೆ ಯಾವುದೇ ರೀತಿಯ ಒಂದು ಅಡೆ ಮತ್ತು ತಡೆ ಉಂಟಾಗದಂತೆ ಒಂದು ಹೆಚ್ಚಿನ ಒಂದು ನಿಗಾವನ್ನು ವಹಿಸಿ ಕೂಡ ಈಗಾಗಲೇ ಗೇಟ್ಗಳನ್ನು ಕೂಡ ಡೆವಲಪ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಸಿಬ್ಬಂದಿಗಳು ಕೂಡ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಒಳಗಡೆ ಬಿಡೋದಕ್ಕೆ ಆದರೆ ಟಿಕೆಟನ್ನು ಚೆಕ್ ಮಾಡಿ ಒಳಗಡೆಗೆ ಹೋಗೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಮತ್ತು ಅವ್ರಿಗೆ ಗೈಡ್ ಮಾಡೋದಕ್ಕೂ ಕೂಡ ಇಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಚೈತ್ರ, ಮುನಿರಾಜು, ಹಾಗೆ ಲೈವ್ ನಲ್ಲಿ ನಮ್ಮ ಜೊತೆ ಕಾರ್ತಿಕ್ ಕೂಡ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಇನ್ನು RCB ತಂಡ ನಡೀತಾ ಇರುವಂತದ್ದು ಮದರ್ ಹೋಮ್ಲ್ಯಾಂಡ್ ಅಲ್ಲೇ ನಡೀತಾ ಇದೆ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಯಾವ ತಂಡಕ್ಕೆ, ಅಲ್ಲಿ ಪಿಚ್ ಅನ್ನ ನೋಡೋದಾದ್ರೆ ಯಾವ ತಂಡಕ್ಕೆ ಅದು ಅನುಕೂಲ ಆಗುತ್ತೆ ಈ ಸ್ಟೇಡಿಯಂ ಅಂತ? ಚೈತ್ರ, ಪ್ರಮುಖವಾಗಿ ಇವತ್ತಿನ IPLನ ಉದ್ಘಾಟನಾ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಇಲ್ಲಿ ನಾವು ಗಮನಿಸಬೇಕು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರತಿ ಬಾರಿಯೂ ಕೂಡ ಈ ಒಂದು ಕ್ರಿಕೆಟ್ ಪಂದ್ಯ ಆಯೋಜನೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಪಿಚ್ನ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಉದ್ಭವ ಆಗುತ್ತೆ. ಯಾವ ಕಾರಣಕ್ಕಾಗಿ ಅಂತಂದರೆ ಇದು ಬ್ಯಾಟಿಂಗ್ ಸ್ನೇಹಿ ಪಿಚ್ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗುತ್ತೆ. ಜೊತೆಗೆ ಇಲ್ಲಿ ಬೌಲರ್ಗಳಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಪಿಚ್ ವರ್ತಿಸೋದಿಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆ ಆಗುತ್ತೆ. ಆದರೆ ಇತ್ತೀಚಿನ ಪಂದ್ಯಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಏನು ಪಿಚ್ ಏನಿದೆ, ಈ ಒಂದು ಪಿಚ್ಚು ಬ್ಯಾಟಿಂಗ್ ಸ್ನೇಹಿಯ ಜೊತೆಗೆ ಸೀಮ್ ಬೌಲರ್ಗಳಿಗೂ ಕೂಡ ಅನುಕೂಲಕರವಾಗುವಂಥ ಒಂದು ವಾತಾವರಣ ಇರುತ್ತೆ. ಆರಂಭದಲ್ಲಿ ಬ್ಯಾಟಿಂಗ್ ಸಹಕಾರಿಯಾದರೂ ಕೂಡ ಸೀಮ್ ಬೌಲರ್ಗಳು ಕೂಡ ಈ ಒಂದು ಪಿಚ್ನಲ್ಲಿ ಹಿಡಿತವನ್ನು ಸಾಧಿಸಬಹುದು. ಅದರಲ್ಲೂ ಜೊತೆಗೆ ಪ್ರಮುಖವಾಗಿ ಈ ಒಂದು ಪಿಚ್ನಲ್ಲಿ ಟಾಸ್ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾರೇ ಈ ಒಂದು ಟಾಸನ್ನು ಗೆದ್ದರೂ ಕೂಡ ಚೇಸಿಂಗನ್ನು ಆಯ್ದುಕೊಳ್ತಾರೆ. ಡ್ಯೂ ಕೂಡ ಇಲ್ಲಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಬ್ಬನಿ ಬಿದ್ದಂಥ ಸಂದರ್ಭದಲ್ಲಿ ಬೌಲರ್ಗಳು ಬೌಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಸರಿಯಾಗಿ ಅವ್ರಿಗೆ ಗ್ರಿಪ್ ಕೂಡ ಸಿಗೋದಿಲ್ಲ. ಈ ಒಂದು ಕಾರಣಕ್ಕಾಗಿ ಸೆಕೆಂಡ್ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ತಾರೆ.
ಜೊತೆಗೆ ಇವತ್ತಿನ ಪಂದ್ಯದಲ್ಲಿಯೂ ಕೂಡ ನೀವು ಟಾಸ್ ಗೆದ್ದಂಥವರು 99% ಚೇಸಿಂಗನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಜೊತೆಗೆ ಈ ಒಂದು SRH ಮತ್ತು RCB ನಡುವಿನ ಒಂದು ಅಂಕಿಅಂಶ ನೋಡ್ತಾ ಹೋಗೋದಾದರೆ IPLನಲ್ಲಿ 25 ಬಾರಿ ಎರಡು ತಂಡ ಮುಖಾಮುಖಿಯಾಗಿದೆ. ಅದರಲ್ಲಿ 13 ಬಾರಿ RCB ಸೋತಿದೆ, 13 ಬಾರಿ SRH ಗೆದ್ದಿರ್ತಕ್ಕಂಥದ್ದು, ಕೇವಲ 11 ಬಾರಿ ಮಾತ್ರ RCB ಗೆದ್ದಿದೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು, ಕಳೆದ 2-3 ಸೀಸನ್ಗಳಲ್ಲಿ ಸನ್ರೈಸ್ ಹೈದರಾಬಾದ್ ತಂಡ ಆಡುವಂಥ ರೀತಿಯೇ ಬೇರೆ ಇರತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಅವರ ಬ್ಯಾಟ್ಸ್ಮನ್ಗಳೇನಿದ್ದಾರೆ ಅವರು ಸಾಕಷ್ಟು ಆಕ್ರಮಣಕಾರಿ ಶೈಲಿಯಲ್ಲಿ ಆಟ ಆಡ್ತಿರ್ತಕ್ಕಂಥದ್ದು. ಜೊತೆಗೆ ಅವರ ಬ್ಯಾಟಿಂಗ್ ಲೈನಪ್ ಕೂಡ ಅದೇ ರೀತಿಯಲ್ಲಿದೆ. ನೀವು ಇಶಾನ್ ಕಿಶನ್ ಇರ್ಬೋದು, ಹಾಗೆ ಅಲ್ಲಿರ್ತಕ್ಕಂಥ ಫಾರಿನ್ ಪ್ಲೇಯರ್ಸನ್ನು ಸೇರಿದಂತೆ ನೋಡಿದ್ರೆ ಅವರು ಅತ್ಯಂತ ಪ್ರಖರವಾಗಿ ಬ್ಯಾಟಿಂಗನ್ನು ಕೂಡ ಮಾಡ್ತಾರೆ. ಹೆಚ್ಚಿನ ರನ್ನನ್ನು ಕೂಡ ಇತ್ತೀಚೆಗೆ ಸನ್ರೈಸ್ ಹೈದರಾಬಾದ್ ತಂಡ ಗಳಿಸ್ತಾ ಇದೆ. ಅದೇ ರೀತಿಯ ಬ್ಯಾಟಿಂಗ್ ಶೈಲಿಯನ್ನು ಇವತ್ತಿನ ಪಂದ್ಯದಲ್ಲೂ ಕೂಡ ಅವರು ಮುಂದುವರಿಸುವಂಥ ಸಾಧ್ಯತೆ ಇದೆ. ಜೊತೆಗೆ ಅಲ್ಲಿ ಟ್ರಾವಿಸ್ ಹೆಡ್ ಇರ್ಬೋದು, ಹಾಗೆ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಸೇರಿದಂತೆ ಬ್ಯಾಟಿಂಗ್ ಲೈನಪ್ ತುಂಬ ಬಲಿಷ್ಠ ಆಗಿದೆ. ಲಿವಿಂಗ್ಸ್ಟನ್ ಸೇರಿದಂತೆ ಅವರ ತಂಡದಲ್ಲಿರ್ತಕ್ಕಂಥ ಫಾರಿನ್ ಪ್ಲೇಯರ್ಸ್ ಇರ್ಬೋದು, ಹಾಗೆ ಭಾರತೀಯ ಆಟಗಾರರು ಕೂಡ ಅತ್ಯದ್ಭುತವಾಗಿ ಫಾರ್ಮ್ನಲ್ಲಿ ಇರ್ತಕ್ಕಂಥವ್ರು. ಜೊತೆಗೆ ಕಳೆದ ಬಾರಿ IPLನಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅವರು ರನ್ ಮಳೆಯನ್ನೇ ಹರಿಸಿದ್ರು. ಇವತ್ತು ಕೂಡ RCB ವಿರುದ್ಧ ಅವರೇನಾದರೂ ಟಾಸ್ ಗೆದ್ದಂಥ ಸಂದರ್ಭದಲ್ಲಿ ಬಹುಶಃ SRH ಅಥವಾ RCB ಯಾರೇ ಟಾಸ್ ಗೆದ್ದರೂ ಕೂಡ ಇವತ್ತು ಚೇಸಿಂಗನ್ನು ಆಯ್ಕೊಳ್ತಾರೆ. ಜೊತೆಗೆ ಇಲ್ಲಿ ಅಂದರೆ RCBಯ ಮಟ್ಟಿಗೆ ಬರೋದಾದರೆ ಈ ಒಂದು IPL ಪಂದ್ಯ ಉದ್ಘಾಟನೆ ಪಂದ್ಯ ನಡೀತದೆ. ಜೊತೆಗೆ ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ನಡೀತಾ ಇರ್ತಕ್ಕಂಥ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಫ್ಯಾನ್ ಬೇಸ್ ಕೂಡ ಇರುವಂಥ ಕಾರಣಕ್ಕಾಗಿ ಮೈದಾನದಲ್ಲೂ ಕೂಡ ಒಳ್ಳೆ ರೀತಿಯ ವಾತಾವರಣ ಇರುತ್ತೆ. ಜೊತೆಗೆ RCB ಬ್ಯಾಟಿಂಗ್ ಲೈನಪ್ ಕೂಡ ಅಷ್ಟೇ ಬಲಿಷ್ಠ ಆಗಿದೆ. ವಿರಾಟ್ ಕೊಹ್ಲಿ ಅವರು ಚೇಸ್ ಮಾಸ್ಟರ್ ಅವರು. ಜೊತೆಗೆ ವಿರಾಟ್ ಕೊಹ್ಲಿ ಅವರ ಇತ್ತೀಚಿನ ಇನ್ನಿಂಗ್ಸ್ಗಳನ್ನು ನಾವು ನೋಡಿದ್ರೆ ಅವರು ಹಿಂದೆ ಯಾವ ರೀತಿಯಾಗಿ 2014 ವೇಳೆ ಯಾವ ರೀತಿಯಾಗಿ IPLನಲ್ಲಿ ಆಡ್ತಾ ಇದ್ರಲ್ಲ ಆ ರೀತಿಯ ಇನ್ನಿಂಗ್ಸ್ಗಳು ಕಳೆದ 2-3 ವರ್ಷದ ಸೀಸನ್ಗಳಲ್ಲಿ ಅವರು ಬರ್ತಾ ಇದೆ. ಜೊತೆಗೆ ರಜತ್ ಪಾಟಿದಾರ್ ಸೇರಿದಂತೆ ಜಿತೇಶ್ ಶರ್ಮಾ ಇರ್ಬೋದು, ಇವರೆಲ್ಲರೂ ಕೂಡ ಅತ್ಯದ್ಭುತವಾಗಿ ಆಡ್ತಾ ಇದ್ದಾರೆ. ಜೊತೆಗೆ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ ಕೂಡ ಇವತ್ತು ಕರಾರುವಾಕ್ಕಾಗಿರುವಂಥ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ RCB ಏನು ಇವತ್ತು ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಡ್ತಿರ್ತಕ್ಕಂಥ ಕಾರಣಕ್ಕಾಗಿ ಈ ಒಂದು ಪಿಚ್ ಕೂಡ ಸೀಮ್ ಬೌಲರ್ಗಳಿಗೆ ಅನುಕೂಲ ಆಗುತ್ತೆ. ಭುವನೇಶ್ವರ್ ಕುಮಾರ್ ಅವರು ಸನ್ರೈಸ್ ಹೈದರಾಬಾದ್ ತಂಡದ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕೋದಕ್ಕೆ ಯಶಸ್ಸು ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಜೊತೆಗೆ ಎರಡೂ ತಂಡದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಒಂದು ಪ್ರಮುಖ ಬೌಲರ್ಗಳು, ಕಳೆದ ಸೀಸನ್ನಲ್ಲಿ ಇರ್ತಕ್ಕಂಥ ಪ್ರಮುಖ ಬೌಲರ್ಗಳು ಈ ಸೀಸನ್ನಲ್ಲಿ ಇವತ್ತಿನ ಮ್ಯಾಚ್ಗೆ ಅಲಭ್ಯರಾಗಿದ್ದಾರೆ. ಹ್ಯಾಜಲ್ವುಡ್ RCB ತಂಡಕ್ಕೆ ಅಲಭ್ಯರಾಗಿದ್ದರೆ ಕಮಿನ್ಸ್ SRH ತಂಡಕ್ಕೆ ಅಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ SRHನ ಕ್ಯಾಪ್ಟನ್ ಆಗಿರ್ತಕ್ಕಂಥ ಕಮಿನ್ಸ್ ಈ ಒಂದು ಪಂದ್ಯವನ್ನು ಆಡದೇ ಇರುವಂಥ ಕಾರಣಕ್ಕಾಗಿ ಇವತ್ತು ಇಶಾನ್ ಕಿಶನ್ ಅವರ ನೇತೃತ್ವದಲ್ಲಿ ಇವತ್ತು IPLನಲ್ಲಿ SRH ತಂಡ RCB ವಿರುದ್ಧ ಆಡ್ತಾ ಇದೆ. ಇಶಾನ್ ಕಿಶನ್ ಅವರ ಕ್ಯಾಪ್ಟನ್ಸಿಯಲ್ಲೂ ಕೂಡ ಇದು ಮೊದಲನೇ ಪಂದ್ಯ IPLನಲ್ಲಿ. ಎಲ್ಲ ಅಂಕಿಅಂಶಗಳನ್ನು ನೋಡ್ತಾ ಹೋದರೆ ಎರಡೂ ತಂಡವೂ ಕೂಡ ಸಾಕಷ್ಟು ಬಲಾಬಲದಲ್ಲಿ ಸಮಬಲವಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಆಲ್ರೌಂಡರ್ ವಿಭಾಗದಲ್ಲಿ RCB ಒಂದು ಪ್ರಮಾಣದಲ್ಲಿ ಹೆಚ್ಚಿನ ಬಲಿಷ್ಠತೆಯನ್ನೇ ಹೊಂದಿದೆ ಅಂತಲೇ ಹೇಳ್ಬೋದು. ಚೈತ್ರ, ಕಾರ್ತಿಕ್, ಇನ್ನು